ಹಾಯ್ ಎಲ್ರಿಗೂ ನಮಸ್ತೆ ನಮಸ್ಕಾರಂ. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತೇನು ಮಾತಾಡ್ತಿದ್ದೀನಿ, ಇಲ್ಲೇನು ಕೂತ್ಕೊಂಡಿದ್ದೆ, ಈಗೇನು ಮಾತಾಡ್ತೀಯ ಅಂತ ಕೇಳಿದ್ರೆ ನಮ್ಮದು ಒಂದು ಚಿಕ್ಕ ಚಿಕ್ಕ ವಿಷಯ ಮಾತ್ರ ಯಾವಾಗಿದ್ರು ದೊಡ್ಡದೇನಿರಲ್ಲ. ಹಂಗೆ ಇವತ್ತಿನ ವಿಷಯ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅ ಮೋಟಿವೇಶ್ನಲ್ ಟಾಕ್. ನಮ್ಮ ಡ್ರೀಮ್ ಬಗ್ಗೆ ಹೇಳ್ತಿಲ್ಲ, ಲೈಫ್ ಬಗ್ಗೆ ಏನು ಹೇಳ್ತಿಲ್ಲ, ನಾವು ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ವಿ. ಏನು ವಿಷಯ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ವ್ಲಾಗ್ ಶೂಟ್ ಮಾಡ್ತಿದ್ವಿ. ನಾವು ಹೇಳ್ದಂಗೆ ಈ ಮಡಿಕೇರಿ ವ್ಲಾಗ್ ಶೂಟಲ್ಲಿ ನಿಮಗೆ ಗೊತ್ತಾಗಿರ್ಬೋದು, ಮಿಡ್ಲಲ್ಲಿ ನಾನು ಒಂದ್ಸರಿ ಹೇಳಿರ್ತೀನಿ. ಏನಂತ ಹೇಳಿರ್ತೀನಿ ಅಂತ ಹೇಳಿದರೆ, ನಮಗೆ ಟೀಮ್ ಸೆಟ್ ಆಯಿತು, ಎಡಿಟರ್ಸ್ ಇದ್ದಾರೆ, ನಾನೇನು ವ್ಲಾಗ್ ಹೋಗ್ತಾ ಇದ್ರೆ ಸಾಕು, ವ್ಲಾಗಿಗೆ ಟೂರ್ ಅಡ್ವೈಸರ್ ಇದ್ದರೆ ಸಾಕು ಅಂತ ಅಂದ್ಕೊಂಡೆ ವ್ಲಾಗ್ ಶೂಟ್ ಮಾಡ್ಬೋದು ಅಂತ. ಬಟ್ ಮಿಡ್ಲಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ, ಇಬ್ಬರು ಎಡಿಟರ್ಸ್ ಇದ್ದರು, ಇಬ್ಬರು ಎಡಿಟರ್ಸ್ಗೆ ಪ್ರಾಬ್ಲಮ್ ಆಯಿತು. ಇನ್ನೂ ಇಬ್ಬರು ಎಡಿಟರ್ಸ್ ಇದ್ದಾರೆ, ಟೋಟಲ್ 5 ಮೆಂಬರ್ಸ್ ಎಡಿಟರ್ಸ್ ಇದ್ದರು ನಮ್ಮ ಟೀಮಲ್ಲಿ. 5 ಮೆಂಬರ್ಸ್ ಎಡಿಟರ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಬ್ಬರಿಗೆ ಪ್ರಾಬ್ಲಮ್ ಆಯಿತು. ಸರಿ ಓಕೆ ನೀವು ನೋಡ್ಕೊಳ್ಳಿ ಆಮೇಲೆ ಬೇಡ ಅಂತ ಹೇಳಿದೆ. ಇನ್ನೂ 3 ಇದ್ದಾರೆ. 3ರಲ್ಲಿ ಒಬ್ಬರು ಮಾತ್ರ ಈಗ ನಮ್ಮದು ಯೂಟ್ಯೂಬಲ್ಲಿ ಬರುವಂಥ ಎಲ್ಲ ವೀಡಿಯೋಗೆ ತಮ್ಮನೇಲಿ ಎಡಿಟ್ ಮಾಡುವಂಥದ್ದು ಅವರೇ. ನೋಡಿ ಚೆನ್ನಾಗಿದೆ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಅವರದ್ದು ಲಿಂಕ್ ಅವರದ್ದು ಇಮೇಲ್ ಐ ಡಿ ಕೊಟ್ಟಿರ್ತೀನಿ. ನಿಮಗೂ ಆ ಥರ ತಮ್ಮನೇಲಿ ಯಾವ್ದಾದ್ರು ಎಡಿಟಿಂಗ್ ಏನಾದ್ರು ಬೇಕಿತ್ತು ಅಂತ ಹೇಳಿದ್ರೆ, ಬ್ಯಾನರ್ ಆಗಲಿ ಪೋಸ್ಟರ್ ಆಗಲಿ ಕಾಂಟ್ಯಾಕ್ಟ್ ಮಾಡಿ ಅವರನ್ನು. ಹಾಗೆ ನೆಕ್ಸ್ಟ್ ಇನ್ನೂ ಇಬ್ಬರು ಎಡಿಟರ್ಸ್ ಇದ್ದಾರೆ. ಈ ಶಾರ್ಟ್ಸ್ ಎಲ್ಲ ಮಾಡೋಕ್ಕಂತ ಒಬ್ಬರು ಎಡಿಟರ್ ಇದ್ದಾರೆ. ಅವ್ರು ಯಾವಾಗ ಎಡಿಟ್ ಮಾಡ್ತಾರೆ, ನಾನು ಯಾವಾಗ ಶಾರ್ಟ್ಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ಇನ್ನು ಮೈನ್ ವೀಡಿಯೋ ಎಡಿಟ್ ಮಾಡೋಕ್ಕಂತ ಹೇಳ್ಬಿಟ್ಟು ಇಬ್ಬರು ಇದ್ದೀವಿ, ಒಂದು ನಾನು, ಇನ್ನೊಂದು ನಮ್ಮ ಎಡಿಟರ್. ಈಗ ವಿಷಯ ಏನಂತ ಹೇಳಿದ್ರೆ, ನಮ್ಮ ಎಡಿಟರಿಗೆ ಇವತ್ತು ಎಡಿಟ್ ಮಾಡೋ ಕಂದ ಅಂತ ಹೇಳಿದರೆ ನೋಡೋಕ್ಕೆ ಇಲ್ಲ ಚಂದ ಅಂತಾನೆ. ಅವನನ್ನು ಇಟ್ಕೊಂಡು ನಾನೇ ಎಡಿಟ್ ಮಾಡಿ ನಾನೇ ಹೊತ್ತು ವಿಡಿಯೋ ಹಾಕೋದು ಅಂತ ನನಗೆ ತಲೆ ಟೆನ್ಷನ್ ಆಗಿತ್ತು. ಸೊ ಈಗ ಬೇಸಿಕ್ಕಾಗಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ನನ್ನಿಂದ ಹೆವಿ ಹೆಕ್ಟಿಕ್ ಆಗಿದೆ, ಎಲ್ಲ ಕೆಲಸನೂ ಒಮ್ಮೆಲೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ. ವ್ಲಾಗ್ಸ್ ಮಾತ್ರ ನಾವು ಶಾರ್ಟ್ ಮೂವಿ ಮಾಡೋ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಇದಕ್ಕಿಂತಲೇ ನಾನು ಮಾಡಿದೆ. ಈ ಶಾರ್ಟ್ ಮೂವಿ ಮಾಡ್ಬೇಕಂದಿದ್ವಿ. ನಮ್ದೇನು ನಾನು ಹೇಳಿದೆ ತಾನೇ ಬೇಸಿಕ್ಕಾಗಿ ಮೊದಲೇ, ಈಗ ಒಂದು 2-3 ಶಾರ್ಟ್ ಮೂವಿ ಮಾಡಿದ್ರೇ ನಮಗೆ ಬಿಗ್ ಮೂವಿ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಮಾಡ್ಬೋದು. ಆಮೇಲೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಇಲ್ಲ ನಾವು ಮಾಡುವ. ಈಗ ಶಾರ್ಟ್ ಮೂವಿಗೆ ಯಾರು ಮಾಡ್ತಾರೆ, ನಾವೇ ತಾನೇ ಮಾಡ್ತೀವಿ. ಹಂಗೆ ಯಾರಿಗಾದರೂ ನಮ್ಮದು ನೆಕ್ಸ್ಟ್ ಶಾರ್ಟ್ ಮೂವಿ ಮೇ ಬಿ ಡಿಸೆಂಬರಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಂತ ಹೇಳಿದ್ರೆ ಜಾನ್ವರಿ ಫಸ್ಟ್ ವೀಕ್ ಶೂಟ್ ಸ್ಟಾರ್ಟ್ ಆಗಿಬಿಟ್ಟು ಜಾನ್ವರಿ ಎಂಡೊಳಗೆ ಅದನ್ನು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತೀವಿ. ಇಲ್ಲಿನೇ ಇದು ಪಕ್ಕ, ಡೆಫಿನೆಟ್ಲಿ. ನಾ ಇಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಾ ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಪಕ್ಕ. ಈ ವಿಷಯ ಏನಂತ ಹೇಳಿದರೆ, ಈ ಶಾರ್ಟ್ ಮೂವಿ ಮಾಡೋದು ಪಕ್ಕನೇ, ಬಟ್ ಇದಕ್ಕೆ ಆ್ಯಕ್ಟಿಂಗ್ ಮಾಡೋಕ್ಕೆ 3 ಆ್ಯಕ್ಟರ್ಸ್ ಬೇಕಿದ್ದಾರೆ. ಇಬ್ಬರು ಆ್ಯಕ್ಟರ್ಸ್, ಒಬ್ಬರು ಆ್ಯಕ್ಟ್ರೆಸ್ ಮತ್ತು ಇಬ್ಬರು ಚೈಲ್ಡ್ ಆರ್ಟಿಸ್ಟ್ ಬೇಕಿದ್ದಾರೆ. ಈ ಚೈಲ್ಡ್ ಆರ್ಟಿಸ್ಟ್ ಬಗ್ಗೆ ನಾವು ಪೋಸ್ಟರ್ ಹಾಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದರ ಬಗ್ಗೆ ಹಾಕೋಕ್ಕೆ ಹೇಳ್ತೀನಿ, ನೆಕ್ಸ್ಟ್ ಎಡಿಟ್ ಮಾಡಿ ಹಾಕುವ. ಇಬ್ಬರು ಚೈಲ್ಡ್ ಆರ್ಟಿಸ್ಟ್ ಕೂಡ ಬೇಕಿದ್ದಾರೆ. ನೋಡೋ ಚೈಲ್ಡ್ ಆರ್ಟಿಸ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ವಿಷಯ ಏನಂತ ಹೇಳಿದರೆ, ಈ ನಮ್ಮ ಶಾರ್ಟ್ ಮೂವಿಗೆ ಬಜೆಟ್ ಸ್ವಲ್ಪ ನಾರ್ಮಲ್ ಶಾರ್ಟ್ ಮೂವಿಗಿಂತ ಜಾಸ್ತಿ ಅಂತ ಕೇಳಿದ್ರೆ ಇಲ್ಲ, ಸ್ವಲ್ಪ ಅವರೇಜ್ ಬಜೆಟ್ ಆಗಿರೋದ್ರಿಂದ ಈ ನಮ್ಮ ಶಾರ್ಟ್ ಮೂವಿಗೆ ಯಾರಾದರೂ ಸ್ಪಾನ್ಸರ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದರೆ, ದಯಮಾಡಿ ನಮಗೆ ಸ್ಪಾನ್ಸರ್ ಮಾಡಿ. ನಮ್ಮಿಂದ ನಿಮಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಬೆಟರಾಗಿ ನಿಮಗೆ ರಿಟರ್ನ್ ಬರುವಂಗೆ ಮಾಡ್ತೀವಿ. ಈ ಶಾರ್ಟ್ ಮೂವಿ ಒಂದರಲ್ಲಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಇಲ್ಲ, ಈ ಶಾರ್ಟ್ ಮೂವಿ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಶಾರ್ಟ್ ಮೂವಿ ಮಾಡೋಕ್ಕೆ. ಈಗ ಬರುತ್ತಿರುವಂಥ ಶಾರ್ಟ್ ಮೂವಿ ನಾನು ಹೇಳ್ತೀನಿ, ಬೇಸಿಕಲಿ ನಾವು ಮಾಡುವಂಥ ಮೂವಿನ ನಾವೇ ಫಸ್ಟ್ ಆಡಿಯನ್ಸ್ ಅಂತ ಹೇಳ್ತಾರೆ. ಸೊ ಆ ರೂಪದಲ್ಲಿ ನಾನು ನನ್ನ ಸ್ಟೋರಿನ ಏನಂತ ಹೇಳ್ಬೇಕಂತ ಹೇಳಿದ್ರೆ, ನಾನು ಡೆಫಿನೆಟ್ಲಿ ಹೇಳ್ತೀನಿ, ಇಟ್ಸ್ ನಾಟ್ ವಾವ್ ಸೂಪರ್ ಡೂಪರ್ ಸ್ಟೋರಿ ಅಂತ ಕೇಳಿ ಡೆಫಿನೆಟ್ಲಿ ಅಲ್ಲ. ಇಟ್ಸ್ ಜಸ್ಟ್ ಎಕ್ಸ್ಪೀರಿಯನ್ಸಿಗೋಸ್ಕರ ಮಾಡ್ತಿರುವಂಥ ಫನ್, 100% ಪ್ಯೂರ್ ಎಂಟರ್ಟೈನ್ಮೆಂಟ್, ಫನ್ ಎಲಿಮೆಂಟ್ ಇರುವಂಥ ಒಂದು ಸ್ಟೋರಿ. ಅದರಲ್ಲಿ ಲಾಜಿಕ್ಕೇ ನೋಡೋಕೆ ಹೋಗ್ಬಾರ್ದು ಅಂಥ ಫನ್ ಎಲಿಮೆಂಟ್ಸ್. ಆ್ಯಂಡ್ ಲಿಟಲ್ ಎಷ್ಟೊಂದು 100ಅಲ್ಲಿ 2% ಎಮೋಷನ್ ಅಷ್ಟೇ. ಸ್ವಲ್ಪ ಇಟ್ಟು ಫನ್ನನ್ನು ಇಟ್ಟು ವೆರಿ ಗುಡ್ ಆ್ಯಕ್ಟಿಂಗಿಗೆ ಹೆವಿ ಫೋಕಸ್ ಮಾಡಿಬಿಟ್ಟು, ಸ್ವಲ್ಪ ಡಿಫ್ರೆಂಟ್ ಟೆಕ್ನಿಕ್ಸ್, ಡಿಫ್ರೆಂಟ್ ಎಂತ ಹೇಳ್ಬೋದು ಅದಕ್ಕೆ, ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿದ್ವಿ. ಹಂಗೆ ಡಿಫ್ರೆಂಟ್ ಕೆಲವು ನ್ಯೂ ಥಿಂಗ್ಸ್ ನಾವು ಶಾರ್ಟ್ ಮೂವಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇದು ನ್ಯೂ ಥಿಂಗ್ಸ್ ಅಂತ ಹೇಳಿದೆ ನೋಡಿ, ಅದು ಆಗುತ್ತಿಲ್ಲ ಅಂತ ಗೊತ್ತಿಲ್ಲ. ಬಟ್
ನಿಮಗೆ ಮ್ಯಾಕ್ಸಿಮಮ್ ಅಂದರು ನೀವು ಶಾರ್ಟ್ ಮೂವಿಯಲ್ಲಿ ನೋಡದಿರುವಂಥ ಟೆಕ್ನಿಕ್ಸನ್ನೆಲ್ಲ ನಾವು ಇದರಲ್ಲಿ ಅಪ್ಲೈ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಬಜೆಟ್ ಜಾಸ್ತಿ ಆಗುತ್ತಂತ ಹೇಳಿದೆ ನಾನು. ಇದು ಯಾಕೆ ನಾನು ಓಪನ್ನಾಗಿ ಧೈರ್ಯದಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಐ ನೋ ಈ ಶಾರ್ಟ್ ಮೂವಿ ಹೆಂಗೆ ಬರುತ್ತೆ ಅಂತ. ಒಂದು ವೇಳೆ ಹಂಗೆ ಬಂದಿಲ್ಲ ಅಂತ ಹೇಳಿದರೆ ಒಂದು ಡೈರೆಕ್ಟರ್ ಆಗಿ ನಾನು ಫ್ಲಾಪ್ ಆದೆ ಅಂತ ಅರ್ಥ. ಇನ್ನು ನಾವು ಶೂಟ್ ಮಾಡಿದ್ದು ಅದ್ರ ಕೂಡ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ನಾವು ಎಡಿಟಿಂಗಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತ ಅರ್ಥ. ನಂಗೆ ಭಯ ಇರೋದೇ ಎಡಿಟಿಂಗಲ್ಲೇ ನಾವು ಮಿಸ್ಟೇಕ್ ಮಾಡ್ತಿದ್ದೀವಿ ಅಂತ. ಬಟ್ ಈ ಸರಿ ಇದಕ್ಕೆ ಎಡಿಟಿಂಗ್ ಆಗಲಿ ವಿಡಿಯೋಗ್ರಫಿ ಆಗಲಿ ಎಲ್ಲೂ ನಾವು ಮಾಡ್ತಾ ಇಲ್ಲ. ಇದು ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ದೊಡ್ಡ ವಿಷಯ. ನಾವು ಶಾರ್ಟ್ ಮೂವಿನ ಶೂಟ್ ಮಾಡ್ತಿಲ್ಲ, ಹೊರಗಡೆನೇ ಶೂಟ್ ಮಾಡ್ತಾರೆ. ಎಡಿಟಿಂಗ್ ಕೂಡ ನಾವು ಮಾಡ್ತಿಲ್ಲ. ಈ ವ್ಲಾಗ್ ಶೂಟು ಎಡಿಟ್ ಮಾಡೋಕ್ಕೆ ನಮಗೆ ಓಕೆ, ನಮಗೆ ಡೈರೆಕ್ಷನ್ ಬಗ್ಗೆ ಗೊತ್ತುಂಟು, ಆ್ಯಕ್ಟಿಂಗ್ ಬಗ್ಗೆ ಗೊತ್ತುಂಟು ಅಂದರೆ ಅದರಲ್ಲಿ ಮಾತ್ರ ಹೋಗಬೇಕು. ಈ ವಿಡಿಯೋಗ್ರಫಿ ಎಡಿಟಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಉಂಟು ಹೊರತು ನನಗೆ ಕಂಪ್ಲೀಟ್ ಅದರಲ್ಲಿ 100% ನಾನು ಅದರಲ್ಲಿ ಮಾಸ್ಟರ್ ಅಲ್ಲ. ಸೊ ಅದಕ್ಕೆ ನಾನು ಈ ಸರಿ ಕೈ ಹಾಕಲಿಲ್ಲ ಈ ಶಾರ್ಟ್ ಮೂವಿಗೆ. ಕಂಪ್ಲೀಟ್ ಹೊರಗಡೆನೆ ಹಂಗೇನೆ. ಆ್ಯಂಡ್ ಬೈ ಈ ಪ್ರೊಡಕ್ಷನ್ಗೆ ಸ್ವಲ್ಪ ಸಪೋರ್ಟಿಗೆ ಜನ ಬೇಕಿತ್ತು. ಪ್ರೀವಿಯಸ್ ವ್ಲಾಗ್ಸ್ ಯಾವುದು ವ್ಯೂಸ್ ಹೋಗ್ತಾ ಇಲ್ಲ ಅಂತ ನಂಗೆ ಗೊತ್ತಾಯಿತು. ಬಿಕಾಸ್ ನಂಗೆ ಅರ್ಥ ಆಗುತ್ತೆ, ಅದು ನನಗೆ ಫೀಲ್ ಆಯಿತು ಅದು ಒಳ್ಳೇದಿಲ್ಲ, ಚೆನ್ನಾಗಿಲ್ಲ, ನೋಡ್ಕೊಳ್ಳೋ ಅಂತ. ಬಟ್ ಏನು ಮಾಡೋದು ಹೇಳಿ ನೋಡುವ, ಮಾಡ್ತೀನಿ ಅಂತ ನಾವು ಇಲ್ದಾದ್ಮೇಲೆ ಮಾಡಬೇಕು ತಾನೇ. ಅದಕ್ಕೋಸ್ಕರ ನಾನು ಮಾಡಿದೆ, ನಾನು ಅಪ್ಲೋಡ್ ಮಾಡಿದೆ. ಇನ್ನು ನೋಡ್ಕೊಳ್ಳೋ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಫ್ಯೂಚರಲ್ಲಿ. ಈಗ ವಿಷಯ ಏನಂತ ಹೇಳಿದರೆ ಇಷ್ಟೇನ. ನೆಕ್ಸ್ಟ್ ವ್ಲಾಗ್ಸ್ ಬರಲ್ವ ಅಂತ ಕೇಳಿದರೆ ಡೆಫಿನೆಟ್ಲಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಾವು ಇವತ್ತು ಶೂಟು ಈ ಶಾರ್ಟ್ ಮೂವಿ ಮಾಡೋಕ್ಕಿಂತ ಮೊದಲು ಬೇರೆ ಶೂಟ್ ಇತ್ತು, ನಾವು ಹೋಗ್ತಿದ್ವಿ. ನಾವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ನಾವು ಹೊರಟಿದ್ವಿ ಒಂದು ವ್ಲಾಗ್ ಶೂಟ್ ಮಾಡುವಂತ. ಅದನ್ನು ಮುಗಿಸಿ ಬಂದುಬಿಟ್ಟು ಇದನ್ನು ಮಾಡುವಂತಿದ್ದೆ ನಾನು. ಏನು ಮಾಡ್ತಿದ್ಯಾ ಕುತ್ಕೊಂಡು ಜಾಲಿ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೋಡಿ ಅಂತೆ, ಇದು ನಮ್ಮ ಗಾಡಿ. ನಾವೀಗ ಆ್ಯಕ್ಚುಲಿ ಹೊರಟಿದ್ದು ನೆಕ್ಸ್ಟ್ ವ್ಲಾಗ್ ಶೂಟ್ ಮಾಡೋಣ ಅಂತ, ನೆಕ್ಸ್ಟ್ ಸೀರೀಸ್ ಕಂಟಿನ್ಯೂ ಮಾಡುವ ಅಂತ ಹೇಳ್ಬಿಟ್ಟು. ಈ ವಾರ ನಂಗೆ ಹುಷಾರಿಲ್ಲ, ಆದರೂ ಪರವಾಗಿಲ್ಲ, ವ್ಲಾಗ್ ತುಂಬ ಲೇಟ್ ಆಯಿತು, ನೆಕ್ಸ್ಟ್ ವ್ಲಾಗ್ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟೆ ನಾನು ಇವತ್ತು. ಹಿಂಗೆಲ್ಲ ಆದರೆ ನಾವೇನು ಮಾಡೋದಿಲ್ಲ ನೋಡುವ. ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಮ್ಮದು ಸೀರೀಸ್ ಬರುತ್ತೆ ನೆಕ್ಸ್ಟ್ ವ್ಲಾಗ್ ಅದು. ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಬಿಕಾಸ್ ಸೋ ಮೆನಿ ಪ್ರಾಬ್ಲಮ್ಸ್. ಸ್ವಲ್ಪ ಸಾಲ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೇನು ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿಬಿಡ್ತೀನಿ, ನೆಕ್ಸ್ಟ್ ಆರಾಮಾಗಿ ವ್ಲಾಗ್ ಮಾಡ್ತೀನಿ. ಅಲ್ಲಿ ತನಕ ನೀವು ನಮ್ಮದು ಪ್ರೀವಿಯಸ್ ವ್ಲಾಗ್ಸ್ನ ನೋಡಿಲ್ಲ, ವೀಡಿಯೋಸ್ನ ನೋಡಿಲ್ಲ ಅಂದರೆ ನೋಡಿಬಿಡಿ ಅಂತ ಹೇಳ್ತಾರೆ. ಟಾಟಾ ಬಾಯ್ ಬಾಯ್, ಸಿ ಯು. ವಿಷಯ ಏನೈತೆ ಅಂತ ಹೇಳಿದ್ರೆ ಆ ಪ್ಲೇಸ್ ಹೋಗ್ಬೇಕಂತ ಹೇಳ್ಬಿಟ್ಟು ನನಗೂ ಸುಮಾರು ಆ್ಯಕ್ಚುಲಿ ನನಗೆ ನಾನು ಪ್ಲ್ಯಾನ್ ಮಾಡಿ ಆಗದಿರುವಂಥ ವಿಷಯ ಅದು ಕೂಡ ಒಂದು. ಬಿಕಾಸ್ ಆ ಕಡೆ ನನಗೆ ಹೋಗೋಕ್ಕೆ ಬರಲ್ಲ, ನನಗೆ ಸ್ವಲ್ಪ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಹೋಗಿರಲಿಲ್ಲ. ಅದೊಂದು ಕಡೆ ನಾವು ವ್ಲಾಗ್ ಹೋಗ್ಬೇಕಂತ ಅಂದ್ಕೊಂಡೆ, ಆಗಿಲ್ಲ. ಅದು ಮುಗಿಸಿದ್ರೆ ಶಾರ್ಟ್ ಮೂವಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಇಟ್ಸ್ ಓಕೆ. ಹೋಗೋ ರೂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸೊ ಹೋಗೋಕ್ಕಾಗಿಲ್ಲ, ಹಂಗೆ ರಿಟರ್ನ್ ಬಂದುಬಿಟ್ಟೆ. ಮತ್ತು ನಮಗೂ ಹುಷಾರಿರಲಿಲ್ಲ. ಮತ್ತು ಹೆವಿ ಮಳೆ ಈ ಕಡೆ ತಮಿಳ್ನಾಡಲ್ಲಿದ್ದೀನಿ ನಾನೀಗ. ಇಲ್ಲಿ ಹೆವಿ ಮಳೆ ಬರ್ತುಂಟು. ಹೊರಗಡೆ ಹೋಗಿ ಶೂಟ್ ಮಾಡುವ, ಇಲ್ಲಿ ಕುತ್ಕೊಂಡು ನಾನು ಇವತ್ತು ಮಾಡ್ತಿರ್ಲಿಲ್ಲ. ಎಲ್ಲ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಫನ್ ಮಾಡ್ಕೊಂಡು ಅಲ್ಲಿ ಎಲ್ಲೋ ಅಂತ ಅಂದ್ಕೊಂಡ್ರೆ ಹೆವಿ ಮಳೆ ಬರ್ತುಂಟು ಒಳಗಡೆ ಹೋಗೋಕ್ಕೂ ನನ್ನಿಂದ ಆಗ್ತಾ ಇಲ್ಲ. ಸರಿ ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಟ್ರೈ ಮಾಡುವ. ನೀವು ಆದಷ್ಟು ಎಷ್ಟು ಜನ 25 ಜನ ನೋಡ್ತಿದ್ದೀರಾ, ಒಂದು 50 ಮೆಂಬರ್ಸ್ ಅಂತಿದ್ರು, 50 ಜನ ನೋಡ್ತಿದ್ದೀರ ಅಂತ ಹೇಳಿದರೆ ನಿಜವಾಗ್ಲೂ ನೀವು ನಮ್ಮ ಪಾಲಿಗೆ ದೇವರು. ಬರೀ ಇಂಥದೆಯ 50 ಜನ ಕೂಡ ವ್ಯೂವರ್ಸ್ ತಾನೆ. ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಿದ್ರೆ 50, 500 ಆಗುತ್ತೆ, 500, 5,000 ಆಗುತ್ತೆ, 5,000. ಯಾಕೆ 50,000, 5 ಲಕ್ಷ ಆಗಬಾರ್ದು ಶೀಘ್ರದಲ್ಲಿ ಅಂತ ನೋಡುವ. ಮುಂದೆ ಸಿಗುವ, ಆದರೆ ವ್ಲಾಗಲ್ಲಿ, ಇಲ್ಲಾಂದರೆ ನಮ್ಮ ಶಾರ್ಟ್ ಮೂವಿಯಲ್ಲಿ. ಟಾಟಾ ಬಾಯ್ ಬಾಯ್, ಸಿ ಯು. ದಿಸ್ ಇಸ್ ಯುವರ್ ಚಾನಲ್ MU. ವೈ ನಾನಿದು ನಿಮ್ಮ ಚಾನಲ್ ಅಂತ ಹೇಳಿದೆ ಅಂತ ಹೇಳಿದ್ರೆ ಮರ್ತೋಯ್ದ್ರಿ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಅವರ್ ಚಾನಲ್ MU ಆ್ಯಂಡ್ ಯು ಗೈಸ್ ಆರ್ ದ ಓನರ್ಸ್ ಆಫ್ ದಿಸ್ ಚಾನಲ್. ಟಾಟಾ ಬಾಯ್ ಬಾಯ್, ಸಿ ಯು.